ನಮಸ್ಕಾರಪ್ಪ ನಮ್ಮ ಮಂದಿಗೆ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ನಾವು ಎಲ್ಲಿ ಹೊಂಟಿವಂತ ಯಾರಿಗೂ ಹೇಳಂಗಿಲ್ಲ, ಮುಂದೆ ನೀವ ನೋಡಿದ್ರೆ ಗೊತ್ತಾಕೈತಿ. ನಾನು ನಮ್ಮ ಮಮ್ಮಿ ಗಾಡಿ ಮೇಲೆ ಫುರ್ ಅಂತ ಹೊಂಟಿದ್ವಿ ನೋಡ್ರಿಪ್ಪ. ಹಂಗೆ ಮುಂದೆ ಯಾವ ದಾರಿ ಬರ್ತೈತಂತಂದು ನೋಡಾಕತ್ತಿದ್ವಿ ರೀ. ಹೈವೇನ ಬಂತು ನೋಡ್ರಿಪ್ಪ. ಮತ್ತೊಂದು ಟರ್ನ್ ಬರ್ತೈತೆ ನೋಡ್ರಿ, ಇಲ್ಲೇ ಬಂದ ಬಿಡ್ತು ನೋಡ್ರಿ. ಯಾವುದಂತಂದು ದೇವಸ್ಥಾನ ಕಮೆಂಟ್ ಮಾಡ್ರಿ ಮೊದ್ಲು ನೋಡಿದ ತಕ್ಷಣ. ಇಲ್ಲ ಅಂದ್ರೆ ಕೈ ಮುಗಿರಿಪ್ಪ. ಈ ದೇವಸ್ಥಾನಕ್ಕೆ ಬಂದಿದ್ದವ್ರೆಲ್ಲರೂ ಬೇಡ್ಕೊಂಡಿದ್ದೇನ ಕರೆ ಆಕೈತಂತಂದು ಹೇಳಾಕತ್ತಿದ್ರಿ. ಅದಕ್ಕೆ ನಾವು ಕೂಡ ಬಂದೀವಿ. ನೀವು ಹುಬ್ಳ್ಯಾಗ ಇದ್ರೆ ಇದೇ ದೇವಸ್ಥಾನಕ್ಕೆ ಬಂದು ಒಂದ್ಸಲ ವಿಸಿಟ್ ಮಾಡ್ರಿಪ್ಪ. ಇಲ್ಲಿಂದ ಸೀದಾ ಒಳಗೆ ಹೋದ್ವಿ ನೋಡ್ರಿ. ನಮ್ಮ ಪಾದರಕ್ಷೆ ಇಲ್ಲೇ ಬಿಟ್ಟು ಸೀದಾ ಹಣ್ಣು ಕಾಯಿ ತೊಗೊಳಕ್ಕೆ ಬಂದ್ವಿ ರೀಪ್ಪ. ಏನು ತುಟ್ಟಿ ಅದಾವ ಅಂದ್ರೆ 1 ಡಜನಿಗೆ 50 ರೂಪಾಯಿ ಅಂತ್ರಿ. ಹಂಗೆ ಮುಂದೆ ಬಂದ್ವಿ ನೋಡ್ರಿ, ಓಂ ಶಾಂತಿ ಅಂತ ಹೇಳಿ ಒಳಗೆ ಬಂದ್ವಿ ರೀ. ಮೊದ್ಲು ಹೋಗಿ ನೋಡ್ರಿಪ್ಪ, ಉದ್ದಿನ ಕಡ್ಡಿ ಕರ್ಪೂರ ಹಚ್ಚಿ ದೇವ್ರಿಗೆ ಬೇಡ್ಕೊಂಡ್ವಿ ರೀ ಫಸ್ಟ್. ಅದನ್ನೆಲ್ಲ ನಮ್ಮ ಮಮ್ಮಿನ ಮಾಡಿದ್ರಿ. ಇಷ್ಟು ಮಾಡಿ ಸೀದಾ ದೇವ್ರ ಮುಂದೆ ಹೊಳ್ಳಿ ಜೈ ಶ್ರೀರಾಮ್ ಅಂತೇವ್ ನೋಡ್ರಿಪ್ಪ. ನೀವು ಏನ್ರ ಆಂಜನೇಯನ ಭಕ್ತ ಇದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ. ಹಂಗೆ ಒಳಗೆ ಹೊಂಟಿದ್ವಿ ರೀ. ಒಂದು ಸ್ವಲ್ಪ ವಿಡಿಯೋ ಮಾಡಕ್ಕೆ ಕೊಡ್ತಾರೋ ಇಲ್ಲ ಅಂತಂದು ಹೆದರಿಕೆ ಆಗತ್ತಿರಿಪ್ಪ. ಆದರೂ ವಿಡಿಯೋ ಮಾಡಕ್ಕೆ ಕೊಟ್ರಿಪ್ಪ. ಎಲ್ಲರೂ ಫೋಟೋ ತಗೊಳ್ಳೋದು ನೋಡಿ ನಾನು ವಿಡಿಯೋ ಮಾಡಿದೆ ರೀ. ದೇವ್ರಿಗೆ ನೋಡಿ ಆಶೀರ್ವಾದ ತೊಗೊಂಡ್ವಿ ರೀ. ಹಂಗೆ ಈ ದೇವ್ರಿಗೆ ಒಂದು ಹೆಸರು ಐತಂತ್ರಿ. ಅದ್ಯಾವ ಹೆಸರು ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ. ಇಲ್ಲಿದೊಂದು ವಿಶಿಷ್ಟತೆ ಐತೆ ನೋಡ್ರಿಪ್ಪ. ಅದೇನಂತಂದ್ರೆ ನಿಮಗೇನಾರ ಮೈ ಕೈ ಮತ್ತು ಕಾಲು ನೋವು ಇದ್ರೆ ಈ ಆಂಜನೇಯನ ಚಪ್ಪಲು ತೊಗೊಂಡು ಮೈ ಕೈ ಕಾಲಿಗೆ ಹೊಡ್ಕೊಂಡ್ರೆ ನೋವು ಬರಂಗಿಲ್ಲ ಅಂತ ನೋಡ್ರಿಪ್ಪ. ಅದಕ್ಕೆ ನಮ್ಮ ಮಮ್ಮಿನೂ ಹೊಡ್ಕೊಂಡ್ರೆ ಹಂಗೆ ನನಗೂ ಹೊಡೆದು ಸೀದಾ ಅಂಗಾರ ಹಚ್ಕೊಂಡು ಹೊರಗೆ ಬರಾಕತ್ತೀರಿಪ್ಪ. ಆದ್ರೆ 5 ವಾರ ತಪ್ಪಿಸ್ಲಾರ್ದಂಗೆ ಹೋಗ್ಬೇಕಂತ್ರಿಪ್ಪ. ಅಲ್ಲಿಗೆ ನಮ್ಮ ಮಮ್ಮಿಗೆ ಒಂದು ಫೋನ್ ಬಂತ್ರಿ. ಫೋನ್ ಒಳಗೆ ಮಾತಾಡಕತ್ತಿದ್ರೆ ಅಲ್ಲಿಂದ ಸೀದಾ ಪ್ರದಕ್ಷಿಣೆ ಹಾಕೊಂಡ್ವಿ ನೋಡ್ರಿ. ಪ್ರದಕ್ಷಿಣೆ ಹಾಕಿ ಸೀದಾ ಬಂದ್ವಿರಿಪ್ಪ ದಾಸೋಹದ ಕಡೆ. ಹೆಂಗೂ ದರ್ಶನ ಅನ್ಕಿರ್ ಚಲೋನ ಅಂತೇಳಿ ಊಟಕ್ಕೆ ಬಂದಿದ್ರು ನೋಡ್ರಿಪ್ಪ. ನಮ್ಮ ಮಮ್ಮಿ ಐತೋ ಇಲ್ಲ ಅನ್ಕೊಂತ ಬರಾಕತ್ತಿದ್ರೆ ಅದೇನೋ ಅಂತಾರಲ್ರಿಪ್ಪ, ಹಣೆ ಬಾರ ಇದ್ರೆ ಹೆಂಗಾದ್ರೂ ಬಂದು ಕೂಡೇ ಕೊಡ್ತದಂತೆ. ಹಂಗ ನಮ್ಮ ಅಣ್ಣದ ಬಗ್ಗೆನೂ ಇತ್ತ ಅನ್ಕೊಂತ ಸೀದಾ ಊಟ ಮಾಡಿದ್ರಿ. ಊಟ ಮಾಡಿ ಸೀದಾ ನಮ್ಮ ದೇವ್ರಿಗೆ ಇನ್ನೊಮ್ಮೆ ನಮಸ್ಕಾರ ಹೇಳಿ ಹೊರಗೆ ಬಂದ್ವಿ ನೋಡ್ರಿಪ್ಪ. ಇಲ್ಲಿಂದ ಸೀದಾ ಗಾಡಿ ಮೇಲೆ ಹತ್ತಿ ಧೂಮಚಾಲೆ ಅನ್ನೋ ಹಂಗೆ ಧೂಮ್ 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 ಅಂತಂದು ಗಾಡಿ ಬಿಟ್ವಿ ನೋಡ್ರಿಪ್ಪ. ಇಲ್ಲೇ ಗೋಕುಲ್ ಬಂತ್ರಿ. ನಮ್ಮ ಅಯ್ಯಪ್ಪಗೊಂದು ನಮಸ್ಕಾರ ಮಾಡಿದ್ವಿ ರೀ ದೂರ್ಲಿಂದನ. ಹಂಗೆ ಮುಂದೆ ಬಂದೀವ್ರಿಪ್ಪ. ಏನಪ್ಪ ಇದು ಇನ್ನೂ ಕಟ್ಟಾಗತ್ತಲ್ಲ, ಏನು ಕಟ್ಸಾಗತ್ತಿರ್ಬೋದು ಅನ್ಕೊಂಡು ನೋಡ್ಕೊತ ಬಂದ್ಯಾರಿ. ನಮ್ಮ ಏರ್ಪೋರ್ಟ್ ಆಗಿತ್ತು ಅದು. ಅದಕ್ಕೆ ಈಗ 200 ಎಕರೆ ಒಳಗೆ ಕಟ್ಸಾರ. ಮತ್ತು ಇನ್ನೂ ದೊಡ್ಡದಾಗಿ ಕಟ್ಸಾಗತ್ತಾರ. ನೋಡಕ್ಕೆ ಎಡ್ಕಣ ಸಾಲಲ್ವಾ ಅನ್ಕೊಂತ ಮುಂದೆ ಬಂದ್ವಿ ನೋಡ್ರಿಪ್ಪ. ಹಂಗೆ ಮುಂದೆ ಬರ್ಬೇಕಾರೆ ಇಲ್ಲೊಂದೆರಡು ಮೂರ್ತಿ ಇಟ್ಟಿದ್ದಾರಿಪ್ಪ. ಎದಕ್ಕಂತಂದು ಗೊತ್ತಿರಲಿಲ್ಲ. ಡಿಜೆ ಸಿಸ್ಟಮ್ ಹಚ್ಚಿ ಮಸ್ತಾಗಿ ಫುಲ್ ಜಯಂತಿ ಉತ್ಸವ ಮಾಡಕತ್ತಿದ್ದರನ್ರಿ. ಹಂಗೆ ಹೊಟ್ಟೆ ಎಸ್ತೈತಂತಂದು ಮುಂದೆ ಹೋಟೆಲಿಗೆ ಬಂದ್ವಿರಿಪ್ಪ. ಉಡುಪಿ ಅನ್ನೋ ಹೆಸರಿನ ಹೋಟೆಲ್ ನನಗೆ ರೀ ಫುಲ್ ಫೇಮಸ್ ಅದಾವ ನೋಡ್ರಿಪ್ಪ. ಹಂಗೆ ನನ್ನ ಫೇವ್ರೇಟ್ ಇಡ್ಲಿ ತೊಗೊಂಡೇ ರೀ. ಯಾಕಂದ್ರೆ ನಾ ಪೇಷಂಟ್ ಆಗಿದ್ದೆ ರೀ. ಸುಮ್ಮನೆ ತಿಂದ ಗಪ್ ಚುಪ್ ಮನಿ ದಾರಿ ಹಿಡಿದ್ವಿ ನೋಡ್ರಿಪ್ಪ. ಹಂಗೆ ಮುಂದಿನ ಲಾಗೊಳಗೆ ಸಿಗೋಣಂತ್ರಿ. ಎಲ್ಲರಿಗೂ ನಮಸ್ಕಾರ.